ಹುಚ್ಚನ ಮದುವೆಯಲ್ಲಿ ಉಣ್ಣೋನೆ ಜಾಣ ಅನ್ನೋ ಹಾಗೆ ಸರ್ಕಾರ ಮಕ್ಕಳಿಗೆ ನೀಡೋ ಬುಕ್ಗಳನ್ನು ಬಂದ್ರು ಬಿಡ್ತಾ ಇಲ್ಲ. ಅದರಲ್ಲೂ ಹಣ ಮಾಡೋದಕ್ಕೆ ಹೊರಟಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮಕ್ಕಳ ಬುಕ್ಗಳನ್ನು ಬೀದಿಯಲ್ಲಿ ಮಾರಾಟ ಮಾಡ್ತಾ ಇರೋ ಗ್ಯಾಂಗ್ ಕಾರ್ಮಿಕ ಇಲಾಖೆ ಮರ್ಯಾದೆಯನ್ನ ಬೀದಿಲಿ ಹರಾಜು ಹಾಕ್ತಾ ಇದೆ. ಆ 1, ಆ 2, ಆ 3 ಹೀಗೆ ಬಿಳಿ ಬಣ್ಣವನ್ನ ಹೊದ್ದಿರೋ ಈ ಮೂಟೆ ಒಳಗೆ ಏನಿದೆ ಅಂತ ನೀವು ಫುಲ್ ತಲೆ ಕೆಡಿಸ್ಕೊಳ್ತಾ ಇರಬಹುದು. ಈ ಮೂಟೆಯ ಮರ್ಮವನ್ನ ತೋರಿಸ್ತೀವಿ ನೋಡಿ. ಅರೆ, ಈ ಬುಕ್ಗಳಿಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ರಾ ಅಂತ ಕೋಪ ಮಾಡ್ಕೋಬೇಡಿ. ಅದಕ್ಕೂ ಮುಂಚೆ ಈ ಬುಕ್ ಮೇಲಿರೋ ಬರಹವನ್ನ ನಿಮ್ಮ ಎರಡೂ ಕಣ್ಣಿಂದ ಓದ್ಕೋಬಿಡಿ. ದೇವರು ಕೊಟ್ರು ಪೂಜಾರಿ ಕೊಟ್ಟಿಲ್ಲ ಅನ್ನೋ ಹಾಗಾಯ್ತು ಕಥೆ. ಬಡ ಕಾರ್ಮಿಕರ ಮಕ್ಕಳಿಗೆ ಸೇರಬೇಕಾದ ಪುಸ್ತಕಗಳಿಗೂ ಕನ್ನ. ನಂಬೋಕಾಗಲ್ಲ, ಆದ್ರೂ ನಂಬದೆ ಬೇರೆ ವಿಧಿನೇ ಇಲ್ಲ. ಹಣ ಅಂದ್ರೆ ಹೆಣವು ಬಾಯಿ ಬಿಡುತ್ತೆ ಅನ್ನೋ ಹಾಗೆ ಕಾರ್ಮಿಕ ಇಲಾಖೆ ಬಡ ಮಕ್ಕಳಿಗೆ ನೀಡಿದ ಬುಕ್ಗಳಿಂದಲೂ ಈ ಐನಾತಿಗಳು ಹಣ ಮಾಡೋಕ್ ಹೊರಟಿದ್ದಾರೆ. ಸರ್ಕಾರದ ಸರಹದ್ದಿನಿಂದ ಹೊರಟು ಮಕ್ಕಳ ಮಡಿಲು ಸೇರಬೇಕಿದ್ದ ಈ ಪುಸ್ತಕಗಳು ಖದೀಮರ ಖಜಾನೆ ಸೇರ್ತಾ ಇವೆ. ಬೆಂಗಳೂರಿನ ಬೀದಿಯಲ್ಲಿ ರಾಜಾರೋಷವಾಗಿ ಈ ಪುಸ್ತಕಗಳನ್ನ ಮಾರಾಟ ಮಾಡಿ ಕೆಲವರು ಹಣ ಮಾಡಿಕೊಳ್ತಿದ್ದಾರೆ. ಕರುನಾಡ ಕಾರ್ಮಿಕರ ಸೇನೆ ದಾಳಿ ವೇಳೆ ಬಯಲಾಯಿತು ಸತ್ಯ. ರಾಜಗೋಪಾಲನಗರ ಠಾಣೆಯಲ್ಲಿ ದಾಖಲಾಯಿತು ಎಫ್ಐಆರ್. ಬೆಂಗಳೂರಿನ ರಾಜಗೋಪಾಲ್ ನಗರ ಠಾಣೆ ವ್ಯಾಪ್ತಿಯ ಗುಜರಿ ಅಂಗಡಿಯೊಂದರ ಮೇಲೆ ಕರುನಾಡ ಕಾರ್ಮಿಕರ ಸೇನೆ ದಾಳಿ ನಡೆಸಿದಾಗ ಕಾರ್ಮಿಕ ಇಲಾಖೆಯ ಈ ಬಂಡವಾಳ ಬಯಲಾಗಿದೆ. ಪುಸ್ತಕಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಿರೋರ ವಿರುದ್ಧ ರಾಜಗೋಪಾಲನಗರ ಠಾಣೆಗೆ ಕರುನಾಡ ಕಾರ್ಮಿಕರ ಸೇನೆ ದೂರು ಕೊಟ್ಟಿದೆ. ದೂರಿನ ಬೆನ್ನಲ್ಲೇ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ತನಿಖೆ ಆರಂಭಿಸಿದ್ದಾರೆ. ಒಟ್ನಲ್ಲಿ ಬಂದಿದ್ದೆಲ್ಲ ಬರ್ಲಿ, ಗೋವಿಂದನ ದಯೆ ಇರ್ಲಿ ಅನ್ನೋ ಹಾಗೆ ಮಕ್ಕಳ ಪುಸ್ತಕದಿಂದಲೂ ಈ ಆಸಾಮಿಗಳು ಹಣ ಮಾಡಲು ಹೊರಟಿರೋದು ನಿಜಕ್ಕೂ ವಿಪರ್ಯಾಸ. ಇದ್ದ ಮೂವರಲ್ಲಿ ಕದ್ದವರ್ಯಾರು ಅನ್ನೋ ಹಾಗೆ ಈ ಕಳ್ಳಾಟದ ಹಿಂದಿನ ಕೈಗಳ್ಯಾವುವು ಅನ್ನೋದು ಪೊಲೀಸರೇ ಬಯಲಿಗೆಳೆಯಬೇಕಿದೆ. ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್.